ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಟೆಕ್ ಕ್ರಿಯೇಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವಾಗ ಜಮೆ ಆಗುತ್ತೆ ಅಂತ ಅದೊಂದು ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ನಂತರ ಅಕ್ಟೋಬರ್ ತಿಂಗಳ ಅಕ್ಕಿ ಹಣದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದು ಏನಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ನಂತರ ನಿಮಗೆ PM ಕಿಸಾನ್ ಯೋಜನೆ 19ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತ ಬಂದಿರೋ ಮಾಹಿತಿಗಳನ್ನೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರ ಬರುತ್ತೆ ಅಂತಲೇ ಹೇಳಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳಬಹುದು PM ಕಿಸಾನ್ ಯೋಜನೆಯಲ್ಲಿ. ಏಕೆಂತಂದರೆ ಕೇಂದ್ರ ಸರ್ಕಾರದವರು ಹೇಳಿದ ಮಾತಿನಂತೆ PM ಕಿಸಾನ್ ಯೋಜನೆ 19ನೇ ಕಂತಿನ ಹಣ ಬಿಡುಗಡೆ ಮಾಡಿದೆ. ಅಂತ ಇವತ್ತು ಅಂದರೆ 12 ಗಂಟೆ ನಂತರ ಇವತ್ತು ಎಲ್ಲ ರೈತರ ಖಾತೆಗಳಿಗೂ ಜಮೆ ಆಗ್ತಾ ಬರ್ತಾ ಇದೆ. 9,07,00,000 ಜನರ ರೈತರು ಈ ಯೋಜನೆ ಫಲಾನು ಪಡ್ಕೊತಿದ್ದಾರೆ ಅಂತಲೇ ಹೇಳಬಹುದು. ನಂತರ ಎರಡನೇದಾಗಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ಏನಪ್ಪ ಅಂತಂದರೆ ಅಕ್ಟೋಬರ್ ತಿಂಗಳ ಅನ್ನಭಾಗ್ಯ ಯೋಜನೆ ಎಲ್ಲ ಖಾತೆಗೂ ಜಮೆ ಆಗ್ತಾ ಬರ್ತಾ ಇದೆ. ಕಳೆದ ವಾರದಿಂದನೇ ಜಮೆ ಬರ್ತಾ ಇದೆ. ನಿಮಗೆ ಯಾರ್ಯಾರಿಗೆಲ್ಲ ಬಂದಿದೆ ನೀವು ಕಮೆಂಟ್ ಹಾಕಿ ತಿಳಿಸ್ಬೋದು. ಅದನ್ನು ಕಮೆಂಟ್ ಪೋಸ್ಟಲ್ಲಿ ನಾನು ಕೇಳ್ತೀನಿ, ನೀವು ಬಂದಿದೆಯಾ ಇಲ್ವಂತ ಕಮೆಂಟ್ ಹಾಕಿ ಕೂಡ ತಿಳಿಸ್ಬೋದು. ಇನ್ನೂ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ 2 ಅಥವಾ 3 ದಿನಗಳಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಕೂಡ ಜಮೆ ಆಗ್ತಾ ಇದೆ. ಇನ್ನು ಮೇನ್ ಮ್ಯಾಟ್ರಿಗೆ ಬರೋದಾದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 16ನೇ ಕಂತಿನ ಹಣದ ಬಗ್ಗೆ ನಿಮಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ನಿಮಗೆ ಹೋದ್ವಾರನೇ ನಿಮಗೆ ಬಂದು ಏನಪ್ಪ ಅಂತಂದರೆ ಪ್ರೆಸ್ ಮೀಟ್ ಮಾಡಿ ನಿಮಗೆ ಅಂದರೆ ತಾಲೂಕ್ ಪಂಚಾಯಿತಿಯಿಂದ ಬಂದು ನಿಮಗೆ ಜಮೆ ಆಗೋಕ್ಕೆ ತುಂಬ ಲೇಟ್ ಆಗ್ತಿದೆ. ಆದ್ದರಿಂದ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಆದರೆ ನಿಮಗೆ ತಾಲೂಕ್ ಪಂಚಾಯಿತಿಯಿಂದ ಬರೋ ಯೋಜನೆ ಅಂದರೆ ಬರಬೇಕಾಗಿರೋ ಹಣ ನಿಮಗೆ ಬರ್ತಾ ಇಲ್ಲ ಅಂತ ತಿಳಿಸಿದ್ರು. ಈಗ ಮೊದಲಿನ ನಂತರ ಅಂದರೆ ಮೊದಲು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಜಮೆ ಆಗ್ತಾ ಇತ್ತಲ್ಲ, ಆ ಥರನೇ ನಿಮಗೆ ಈಗ DBT ಮುಖಾಂತರ ನಿಮಗೆ ನೇರವಾಗಿ ನಿಮಗೆ ಖಾತೆಗಳಿಗೆ ಜಮೆ ಮಾಡ್ತಾರೆ ಅಂತ ಬರ್ತಾ ಇರೋ ಮಾಹಿತಿ ಆಗಿರ್ತದೆ. ಇನ್ನು ನಿಮಗೆ ಯಾವಾಗೆಲ್ಲ ಜಮೆ ಆಗ್ತಿದೆ ಅಂದರೆ ಇದೇ ವಾರ 28ರ ಒಳಗಡೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಖಂಡಿತವಾಗ್ಲೂ ಜಮೆ ಮಾಡ್ತೀವಿ ಅಂತ ಬರ್ತಾ ಇರೋ ಮಾಹಿತಿ ಆಗಿರ್ತದೆ. ಇವತ್ತು ನೀವು ನೋಡಿರ್ಬೋದು ಪ್ರೆಸ್ ಮೀಟಲ್ಲಿ ಕೂಡ ಈ ಮಾತನ್ನು ತಿಳಿಸಿರ್ತಾರೆ. ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.